2000 ಇಸ್ವಿಯಲ್ಲಿ ಆರ್ಮಿಯಲ್ಲಿ ಭರ್ತಿಯಾಗಿ ಸತತ 26 ವರ್ಷ ನಮ್ಮ ಭಾರತಾಂಬೆ ಸೇವೆ ಸಲ್ಲಿಸಿ, ಗಡಿನಾಡನ್ನ ಸೇವೆ ಸಲ್ಲಿಸಿ, ಯಾಕಂತಂದ್ರ ಪ್ರತಿಯೊಬ್ಬರ ಸೈನಿಕರ ಮನಸ್ಸು ಹೆಂಗಿರ್ತದಂದ್ರ 150 ಕೋಟಿ ಜನ ಕಾಪಾಡುವಂತ ತಾಕತ್ ಯಾರಿಗೈತಿ ಅಂದ್ರೆ ಅದು ಸೈನಿಕರಿಗೆ ಮಾತ್ರ ಐತಿ. ಲಕ್ಷ್ಮಣ ಹೊನ್ನಿ ಸರ್ ಅಂತೇಳಿ 26 ವರ್ಷ ತಮ್ಮ ಸೇವೆಯನ್ನ ಸಲ್ಲಿಸಿ ಈಗ ತಾನೇ ಮೊನ್ನೆ ರಿಟೈರ್ಮೆಂಟ್ ಆಗಿದ್ರು. ನಂದ್ರ ಆ ಜೋಶ, ಆ ರ್ಯಾಲಿ ಒಳಗೆ ಏನ್ ಇರ್ಬೇಕು ಅನ್ನೋದು ಈಗ ನಿಮಗ ಅನ್ಸಿರ್ಬೇಕು ಫೀಲ್. ಇವತ್ತೇನ ಒರಿಜಿನಲ್ ರ್ಯಾಲಿನ ನಡೆಯಾಕ್ತೇವೆ ಅಂತೇಳಿ, ಹೌದಿಲ್ಲ? ಹೌದಿಲ್ರಿ? ಇನ್ನೊಂದು ಜೋರಾಗಿ ಕ್ಲಾಸ್ ಬರ್ಲಿ ಸರ್ಗೆ. ಅವರಿಗೆ ಸನ್ಮಾನ ಮುಖಾಂತರ ಅವರಿಗೆ ಸ್ವಾಗತ ಕೋರುನು. ಸರ್ ಬಹಳ ಖುಷಿ ಐತ್ರಿ. ಇಲ್ಲಿ ಬಂದ್ರು ಕೂಡ ನಿಮ್ಮ ಒಂದ ನಿಸ್ವಾರ್ಥ ಸೇವೆಯನ್ನು ಇಲ್ಲಿ ಸಲ್ಸಾಕತ್ತೀರಿ ಸರ. ನಮ್ಮ ಕಡೆಯಿಂದ ಹಾಗೂ ಇಲ್ಲಿ ಎಲ್ಲರ ಕಡೆಯಿಂದ ನಿಮ್ಗ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಯಾಕಂದ್ರ ನಾ ನಿಜವಾಗ್ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲಾ ಮಾತಾಡ್ತೀವಿ, ಇಲ್ಲಿ ಮುಂದ್ ವರ್ದಿ ಕಾಣಕತ್ತಂದ್ರ ನಾ ಮಾತಾಡಕ್ ಭಯ ಆಗಿಬಿಡ್ತದ. ಯಾಕಂದ್ರ ಅಷ್ಟು ರೆಸ್ಪೆಕ್ಟ್ ಐತಿ. ಅದನ್ನೆಲ್ಲರೂ ಅವಕಾಶನ ಪಡ್ಕೋರಿ. ಈ ಬ್ರ್ಯಾಂಡ್ ನೋಡಿದ್ರೆ ಗೊತ್ತಾಗಿರ್ಬೇಕು ನಿಮಗ, ನೆಕ್ಸ್ಟ್ ನಾವ್ ಹಾಕ್ಲೇಬೇಕಂತೇಳಿ, ಹೌದಲ್ರಿ? ಎಲ್ಲಾರು ಮೆಹನತ್ ಮಾಡತ್ರಿ, ಸತತ ಪ್ರಾಕ್ಟೀಸ್ ಆಗಿರ್ಬೋದು, ಮೆಹನತ್ ಮಾಡ್ರಿ. ಜೀವನದಾಗ ಎಲ್ಲರಿಗೂ ಕಷ್ಟ ಐತಿ. ಅವ್ರೇನ ಹುಟ್ಟಿದಾಗಿಂದ ರೀಚ್ ಏನಿಲ್ಲ, ಹುಟ್ಟಿದಾಗಿಂದ ದೇವ್ರೇನ ಅವ್ರಿಗೇನ್ ಇದು ಮಾಡಿಲ್ಲ. ಅವರು ಗ್ರೌಂಡ್ ಪ್ರಾಕ್ಟೀಸ್ ಮಾಡ್ಯಾರ, ಮೆಹನತ್ ಮಾಡ್ಯಾರ. ಬರ್ರಿ ಮೈ ಕಡೆ ಬರ್ರಿ, ಬರ್ರಿ ಕಡೆ. ಬರ್ರಿ ಸರ್ ಈ ಕಡೆ ಬರ್ರಿ ಸರ್, ಬರ್ರಿ ನೀವು ನಿಂದ್ರಿ ಸರ್, ಬರ್ರಿ ಬರ್ರಿ ಸರ್. ಭಾರತ್ ಮಾತಾ ಕಿ ವಂದೇ ವಂದೇ. ಸರ ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ರಿ ಸರ್ ಅಕಾಡೆಮಿಗೆ. ಒಂದೆರಡು ಅನ್ಸಿಕೆ ಹೇಳಕತ್ರಿ ಸರ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇಲ್ರಿ ನಮ್ಮ ಅಕಾಡೆಮಿ ಹಾಕ್ರಿ. 100% ರೋಹಿತನ್ ಏನ್ ಜವಾಬ್ದಾರಿ ತಗೊಂಡಲ್ ಸರ. ಎಕ್ಸಾಮ್ ಹಂಗೆ ತಗೊಂಡಿದ್ದ ಮಾಡಿಸ್ಕೊಟ್ಟೇನ್ರಿ. ಇನ್ ಫಿಸಿಕಲ್ ಒಂದ್ ಮಾಡಿಕೊಡ್ತೀನಿ ಸರ. ಸರ ಮಾಡ್ತೀನ್ರಿ, ನೀವೇನಿಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಕೂಡ್ರಿ ಸರ್, ಕೂಡ್ರಿ. ಇನ್ನೊಂದ ಈ ವೇದಿಕೆ ಮ್ಯಾಗ ಒಂದ್ ಹೇಳಕ್ ಇಷ್ಟಪಡ್ತೀನಿ. ರೋಹಿತ್ ಅಂತ ಬಾಪಿ ಈ ಕಡೆ ಎಕ್ಸಾಮ್ ಕೋಚಿಂಗ್ ನಮ್ಮಲ್ಲೇ ಬಂದಿದ್ದ ಸರ್, ಸದ್ಯಕ್ಕೆ ಬಂದಿದ್ರಿ ಇವರು. ಇವರು ಕೂಡ ಅವಾಗ ಜಾಯ್ನಿಂಗ್ ಬಿಡ್ಬೇಕಾದ್ರೆ ಸರ್ ನಿಮ್ ಜವಾಬ್ದಾರಿ ರೀ. ನಿಮ್ ಹುಡ್ಯಾಗ ಹಾಕಿವಿ, ಇವನಿಗೆ ಎಕ್ಸಾಮ್ ಪಾಸ್ ಆಗ್ಬೇಕು, ಫಿಸಿಕಲ್ ಪಾಸ್ ಆಗ್ಬೇಕಂತ ಬಿಟ್ರು. ಎಕ್ಸಾಮ್ ಕೂಡ ನಾನು ಪಾಸ್ ಮಾಡಿ ಕೊಟ್ಟಿನಿ. ಮತ್ತ ಅದ್ರ ಜೊತೆಗೇನೆ ಏನೈತಿ, ಫಿಸಿಕಲ್ ತಯಾರಿ ನಡೆಸೋಣ, ಫಿಸಿಕಲ್ ಎಕ್ಸಲೆಂಟ್ ಪಾಸ್ ಮಾಡಿಸ್ತೀನಿ, ಎಲ್ಲರಿಗೂ ಮಾಡಿಸ್ತೀನಿ, ಇವನಿಗೆ ಮಾಡಿಸ್ತೀನಿ. ಈ ಸಲ ಎಲ್ಲರಿಗೂ ವರದಿ ಹಾಕ್ಸೋ ಜವಾಬ್ದಾರಿ ನಂದು. ಅದ್ರ ಜೊತೆಗೆ ನಿಮ್ಮ ಸತ್ಕಾರ ಇರ್ಬೇಕು. ಬಟ್ ನಾವ್ ಹೇಳಿದ ಟೈಮ್ ಟೇಬಲ್ ಎಲ್ಲಾನು ಮ್ಯಾನೇಜ್ ಮಾಡ್ರಿ. ಲಕ್ಷ್ಮಣ್ ಸರ್ ಒಂದೆರಡು ಮಾತಾಡ್ಬೇಕಾಗಿ ಊರಲ್ಲಿ ಕೇಳ್ಕೊತೀನಿ. ತಮ್ಮೆಲ್ಲ ಮುಂದೆ ನಿಜವಾಗಿ ಹೇಳ್ತೇನಲ್ಲ, ನಾನ್ ಎಷ್ಟ್ ಕಷ್ಟ ಪಡ್ತೇನೆ ಅಂದ್ರ, ನಾನು ಒಂದಿನ ನೌಕರಿ ಹೋಗ್ಬೇಕಾದ್ರೆ ನನ್ನ ಅಂತಲ್ಲಿ 30 ರೂಪಾಯಿ ಕಾರ್ಯಕ್ರಮ ಹಾಕೊಳ್ಳುವಂತ ನಂತಲ್ಲಿ ಕಿಮ್ಮತ್. ನಾನು ಅಪಾಯಿಂಟ್ಮೆಂಟ್ ಆದ ದಿವಸ ತಂದೆಯವರು ಒಂದು 100 ರೂಪಾಯಿ ಕೊಟ್ಟು ರೊಕ್ಕ ತಗೊಂಬಂದು ಆನಂತ 30 ರೂಪಾಯಿ ಚಪ್ಪಲ್ ಹಾಕಿದಾಗ ಅವಾಗ ನಾನು ಇದಕ್ಕೆ ಹೋಗೀನಿ. ಯಾಕಂದ್ರೆ ನಾನು ಜೀವನದಾಗ ಕಷ್ಟ ಭಾಳ ಪಟ್ಟೇವಿ. ನಾನು ನಿಜವಾಗಿ ಹೇಳ್ತೀನಲ್ಲ, ನಾನು 7 ಸರಿ ಎಕ್ಸಾಮ್ ಫೇಲ್ ಆಗೀನಿ. 21ನೇ ವಯಸ್ಸು ಮುಗಿಯಾಕಂದ್ರೆ 6 ತಿಂಗಳಿತ್ತು, ಅವಾಗ ನಾನು ಬರ್ತಾ ಇದ್ದೀನಿ. ಯಾಕಂದ್ರೆ ನಾನು ಸತತವಾಗಿ ಸೋತೇನಂತ ಹೇಳಿ ನಾನು ಇದು ಮಾಡಲಿಲ್ಲ, ಆದರೆ ಪ್ರಯತ್ನ ಪಟ್ಟಿನಿ. ಇದರಿಂದ ಇವತ್ತಿಗೆ ನಾ ಈ ಸ್ಥಾನದೊಳಗೆ 26 ವರ್ಷ ಸರ್ವಿಸ್ ಮಾಡಿ ಇಲ್ಲೇ ನಿಮ್ಮ ಮುಂದೆ ಇದೀನಿ. ಅದಕ್ಕೆ ಹೇಳ್ತೀನಲ್ಲ, ಇದೊಂದು ಐತಲ್ಲ ಒಳ್ಳೆ ಭಾಳ ಸರ್ವಿಸ್ ಇದೆ. ಇದರಿಂದ ನಮಗಾಯ್ತು, ನಮ್ಮ ಫ್ಯಾಮ್ಲಿಗಾಯ್ತು, ಎಲ್ಲರೂ ಸಾಯುವರೆಗೂ ಅವರ ಚೆನ್ನಾಗಿರುವಂಥದ್ದೊಂದು ನೌಕರಿ ಐತಿ. ಅದಕ್ಕೆ ನೀವು 1 ಸರಿ ಆಯ್ತು 2 ಸರಿ ಆಯ್ತು ಫೇಲ್ ಆದ್ರೆ ತಮ್ಮ ಹೋರಾಟನ ಬಿಡಕ್ಕೆ ಹೋಗ್ಬೇಡ್ರಿ. ಇಂದಿಲ್ಲ ನಾಳೆ ಗೆಲ್ತಾರೆ. ಅದಕ್ಕೆ ನಿಮ್ಮ ಪ್ರಯತ್ನ ಬೇಕು. ಆಮೇಲೆ ಇದಕ್ಕಿಂತ ನಾವಿದ್ದಾಗ ಈ ಥರ ಯಾವ ಅಕಾಡೆಮಿಗಳು ಇರ್ತಿರ್ಕಿಲ್ಲ. ಆದರೆ ಈಗೆಲ್ಲ ಸರ್ಗಳು ಅಥವಾ ಹಿಂಗಂತ ಆಲ್ರೆಡಿ ನಿಮ್ನ ಎಲ್ಲರನ್ನೂ ತಯಾರು ಮಾಡಿ ಕಳ್ಸಾಗಿರ್ತಾರೆ. ಇದಕ್ಕಿಂತ ಒಳ್ಳೆ ಅವಕಾಶ ನಿಮ್ಗೆ ಸಿಗೋದಿಲ್ಲ. ನಿಜವಾಗಿ ಹೇಳ್ತೀನಿ, ನೀವೆಲ್ಲರೂ ಪ್ರಯತ್ನ ಮಾಡಿರಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನೋಡ್ರಿ, ಆಗಿನ ಪರಿಸ್ಥಿತಿ 30 ರೂಪಾಯಿ ಚಪ್ಪಲ್ ಹಾಕೊಳಕಿಲ್ಲ ಅಂದ್ರೆ ಇವತ್ತ
ಸಾವಿರಾರು ಕೋಟಿ ಮನಸ್ಸುಗಳ ಗೆದ್ದಾರೆ ಸರ್ ಲಕ್ಷ್ಮಣ್ ಸರ್ ಅವ್ರಿಗೆ. ಸರ್ ಇದೇ ಇದಕ್ಕಿಂತ ಹೆಚ್ಚು ಏನು ಇಲ್ಲ ಸರ್. ಯಾಕಂದ್ರೆ ನಾ ಪದೇ ಪದೇ ಹೇಳ್ತೀನಿ ನಿಮಗ, ಕಷ್ಟಪಡ್ರಿ. ಯಾಕಂದ್ರೆ ನಮಗೋಸ್ಕರ ಅಲ್ದು ನಮ್ಮ ತಂದೆ ತಾಯಿಗೋಸ್ಕರ ಆದ್ರೂ ಕಷ್ಟಪಟ್ಟು ನಾವು ವರದಿ ಹಾಕ್ಲೇಬೇಕು. ಯಾಕಂದ್ರೆ ನಿಮ್ಮ ಆಸೆ, ನಿಮ್ಮ ಕನಸುಗಳ ಸಕ್ಸಸ್ಫುಲ್ ಆಗಿ ನಿಮ್ಮ ತಂದೆ ತಾಯಿ ಕಾಣ್ಬೇಕಂತೇಳಿ ಎಷ್ಟೋ ಕನಸುಗಳು ಕಾಣ್ಕೊಂತಿರ್ತಾರ. ಇಲ್ಲಪ್ಪ ನನ್ನ ಮಗ ಇವತ್ತು ಇಲ್ಲಿ ಈ ಮಟ್ಟಕ್ಕೆ ಹೋಗ್ಯಾನಂದ್ರೆ ಏನೋ ಒಂದು ಸಾಧನೆ ಮಾಡ್ತಾನೆ ಅಂತೇಳಿ ಆ ಭರವಸೆ ಇಟ್ಟಿರ್ತಾರ. ದಯಮಾಡಿ ಹೇಳ್ತೀನಿ, ಯಾರು ಆ ಭರವಸೆಯನ್ನ ಕಳ್ಕೊಳಕ್ ಹೋಗ್ಬೇಡ್ರಿ, ಕಷ್ಟಪಡ್ರಿ. ಈಗಿನ ಕಾಲದಾಗ ಹೇಳ್ತೀನಿ, ನೀವ್ ಎಷ್ಟು ಕಷ್ಟಪಟ್ರಿ ಅಂತ ಯಾರೂ ಕೇಳಂಗಿಲ್ಲ. ನೀ ಏನ್ ನೌಕರಿ ಮಾಡಾಕತ್ತಿ ಇಲ್ಲೋ, ನೀನು ಪೇಮೆಂಟ್ ಎಷ್ಟೈತಿ ಇಷ್ಟ ಕೇಳ್ತಾರ, ಹೊರತಾಗಿ ಏನೂ ಕೇಳಂಗಿಲ್ಲ. ಓಕೆ, ಅದನ್ನ ಚೆನ್ನಾಗಿ ಮಾಡ್ರಿ. ಲಕ್ಷ್ಮಣ್ ಸರ್ ನೇತೃತ್ವದಲ್ಲಿ ಇವತ್ತು ಅಗ್ನಿವೀರ ಅಂಡ್ ಟಿಆರ್ ರ್ಯಾಲಿ, ಓಪನ್ ಡೆಮೋ ರ್ಯಾಲಿ ನಡೆಸ್ಕೊಡ್ಬೇಕಾಗಿ ಸರ್ ನೀವು ವಿನಂತಿ ನಿಮ್ಮಲ್ಲಿ. ಜೋಶು ಓಕೆ, ರೆಡಿ ಆಗಿ ಪಟ್ನ ಬರ್ರಿ.